ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇನ್ನೊಂದು ಸುಪ್ರೀಂ ಕೋರ್ಟ್ ತೀರ್ಮಾನ ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ವಿಷಯ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಅಂತ? ಮನಸ್ಸಿಗೆ ತುಂಬ ನೋವಾಗುತ್ತೆ. ಈ ಥರ ಎಲ್ಲ ಇದು ಮಾಡ್ಕೊಂಡು ಆದ್ರೂ ಏನು ಮಾಡೋಕ್ಕಾಗೋದು. ಆದರೂ ನಮ್ಮ ಬಾಸು ಇದು ಅವರಿಬ್ಬರು ಇದು ಮಾತಾಡ್ತಾರಲ್ಲ ಅವೆಲ್ಲ ಒಂಥರ ಮನಸ್ಸಿಗೆ ನೋವಾಯ್ತದೆ. ಆದರೆ ಡಿ ಬಾಸ್ದು ಇದೈತಲ್ಲ ಪೇಜ್ಗಳು, ಅದರಲ್ಲಿ ಫೇಕ್ ಪೇಜ್ಗಳು ಅವೆ. ಇವರವು ಅವರಿಂದ ಇದು ಮಾಡಿ ಪ್ರಥಮ ಇವರೆಲ್ಲರಿಗೂ ಇದು ನೋವು ಇದು ಹೇಳ್ತಿರೋದು ಭಾರಿ ನೋವು. ಆದ್ರೂ ಆ ಥರ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಒಂಚೂರು ಅಲ್ಲ, ಅವರು ಮತ್ತೆ ಜೈಲಿಗೆ ಹೋಗಿದ್ದು, ಜಾಮೀನು ಕ್ಯಾನ್ಸಲ್ ಆಗಿದ್ದು. ಬಟ್ ಇದು ಅಂದ್ಕೊಂಡಿರ್ತಿರ್ಲಿಲ್ಲ ಯಾರು. ಬಟ್ ಇದು ನಿನ್ನೆ ವಿಷಯ ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಅದೆಲ್ಲ ಏನು ಮನ್ಸಿಗೆ ಬೇಜಾರಾಯಿತು. ಅಂದರೆ ಹೊರಗಡೆ ಬಂದಾಗೆಲ್ಲ ಖುಷಿಯಾಗಿದ್ರು, ಏನೋ ಅವ್ರ ಕೆಲಸ ಆಯಿತು ಅವರು ಅಂತ ಇದ್ದಿದ್ರು. ಬಟ್ ಯಾರ ತಂಟೆಗೆ ಹೋಗ್ತಾ ಏನಿಲ್ಲ, ಏನೋ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಇದು ಸಡನ್ಲಿ ಹೀಗಾದಾಗ ಅಭಿಮಾನಿಗಳಿಗೆ, ಯಾಕಂದರೆ ಇವತ್ತೊಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಅದೂ ರಿಲೀಸ್ ಆಗಿಲ್ಲ. ಅದೇನು ಅಂತಲೇ ಗೊತ್ತಾಯ್ತಿಲ್ಲ, ರಿಲೀಸೇ ಆಗಿಲ್ಲ. ಅದು ಮೂವಿ ಒಂದು ಬತ್ತು, ಅದು ಮತ್ತೆ ಹೋಯ್ತಾರೆ ಅಂತ ಗೊತ್ತಿತ್ತಿಲ್ಲ. ಅಂದರೆ ಅವ್ರು ಹೋಗಿರೋದು ನಿಮ್ಗೆ ಬೇಜಾರಾಗ್ತದೆ? ಬೇಜಾರಲ್ಲೇ ಇದ್ದೀವಿ ನಾವು. ಏನದೇನು ಸುಮ್ಮನೆ ಮನಸ್ಸಲ್ಲೈತೆ ಅಂತ ಹೇಳ್ಕೊಳ್ಳೋದಲ್ಲ, ಬೇಜಾರಲ್ಲೇ ಐತೆ. ಅಂದರೆ ಬಹುತೇಕ ಜನರು ನಾವು ಆಟೋ ಡ್ರೈವರ್ಸ್ನ ಇವತ್ತೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಅವರೆಲ್ಲ ಹೇಳ್ತಿದ್ದಾರೆ ನಮ್ಗೆ ಇವತ್ತು ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಮನಸ್ಸಿಲ್ಲ. ಇಲ್ಲೇ ನಾವು ನಿಲ್ಸ್ಕೊಂಡಿಲ್ವ, ಇಲ್ಲೇ ಏರಿಯಾದಲ್ಲಿ ಇಲ್ಲೇ ನಿಂತ್ಕೊಂಡಿದ್ದೀವಿ ನಾವು, ಎಲ್ಲೂ ಹೋಗಿಲ್ಲ. ಈಗ ಅಲ್ಲಿಗೆ ಹೋಗೋಣ ಅಂತಂದ್ರೂ ಅಲ್ಲೂ ನೋವು ಇರುತ್ತದೆ, ಮನೆ ತೇರಲ್ಲ, ಭಾನುವಾರತ್ತು ಸಿಗೋರು. ಈಗ ಅದೆಲ್ಲ ಏನಿಲ್ವಲ್ಲ, ಭಾರಿ ನೋವಾಯ್ತು. ಅವ್ರು ಒಳಗೆ ಹೋಗಿದ್ರೆ ಅನ್ನೋ ನೋವಿಂದ ಇನ್ನು ಕೆಲಸ ಮಾಡೋಕ್ಕೂ ಮನಸ್ಸಾಯ್ತು. ಅಂದ್ಕೊಂಡಿರಲಿಲ್ಲ ಯಾರು ಈ ಥರದ್ದು. ಯಾರು ಅಂದ್ಕೊಂಡಿರ್ತಾರೆ? ಯಾರು ಅಂದ್ಕೊಂಡಿರಲ್ಲ, ಅಕ್ಸೆಪ್ಟೇ ಮಾಡಿರಲ್ಲ. ಅವ್ರಿಗೆ ಬೆನ್ನು ಬ್ಯಾಕ್ ಪೇನ್ ಇದ್ರೂ ಸಂತೋಷದಲ್ಲಿ ಮಾತಾಡ್ಸೋರೆ. ಏನು ಅಷ್ಟೊಂದೇನು ಇದಿಲ್ಲ ನಮ್ಮ ಬಾಸ್. ನೀವು ಎಷ್ಟು ಸರಿ ಹೋಗಿದ್ರೆ ಭೇಟಿ ಮಾಡಿದ್ರೆ ಅವ್ರನ್ನ? ಭೇಟಿ ಮಾಡಿದ್ವಿ, ಮೈಸೂರಲ್ಲೆಲ್ಲ ಭೇಟಿ ಮಾಡಿದ್ದೀವಿ. ಏನು ಹೇಳ್ತಾ ಇದ್ರು ನಿಮಗೆಲ್ಲ? ಮಾತಾಡ್ಸಿದ್ರು, ನಮ್ಗೆ ಕುಣಿಸ್ಕೊಂಡು ಮಾತಾಡ್ಸೋರೆ ಅಲ್ಲಿ ಮೈಸೂರಲ್ಲಿ. ಅವ್ರೇನು ಅಂತ ಏನು ಇದಿಲ್ಲ. ನೋವಾಯಿತು. ನೋವಾಗಿದೆ. ನೀವು ಡಿ ಬಾಸ್ ಅವ್ರ ಅಭಿಮಾನಿ? ನಾವು ಚಿಕ್ಕರಿಂದಲ್ಲ ಅವ್ರ ಸಿನಿಮಾ ನೋಡ್ಕೊಂಡೇ ಬೆಳೆದವರು. ಯಾಕೆ ಅಷ್ಟೊಂದು ಇಷ್ಟ? ಯಾಕೆ ಅವ್ರು? ನಮಗೆ ಸಾರಥಿ ಮೂವಿ ಇದು ಇವೆಲ್ಲ ಮೂವಿಗಳು ಬಂದಾಗಿಂದ ಭಾರಿ ಫನ್ ಆಗೋದು, ಇಷ್ಟ ಆಯಿತು. ಬಟ್ ಅವ್ರು ಮತ್ತೆ ಫಿನಿಕ್ಸ್ ಥರ ಎದ್ದು ಬರ್ತಾರೆ ಅಂತೆಲ್ಲ ಒಂದಿಷ್ಟು ನಂಬಿಕೆ ಐತೆ. ಬರ್ತಾರೆ ಅಂತ ನಂಬಿಕೆ ಐತೆ. ಡೆವಿಲ್ ಬರಬೇಕು, ಹಬ್ಬನೇ. ಬಟ್ ಯಾರಿಗೂ ಏನೋ ಇದು ಕೇರ್ ಮಾಡಲ್ಲ. ಯಾರಿಗೆ ಅಂತ ಕೇರ್ ಮಾಡಬೇಕು? ನಮ್ಮ ಬಾಸ್ ಯಾವತ್ತಿದ್ರು ಇಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇ. ಇನ್ನೇನು ಆ ಥರ ಮತ್ತೆ ಯಾವಾಗ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ? ಬರ್ತಾರೆ ಅನ್ನೋ? ಯಾಕಂದರೆ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಯಾವಾಗ ಬರ್ತಾರೆ ಗೊತ್ತು. ಬಂದರೆ ಇನ್ನೂ ಮೆರೆಸ್ತೀರ? ಆಗೋದು ಹೆಚ್ಚು ಅಭಿಮಾನಿ. ನೆನ್ನೆನೇ ನೋಡಿದ್ರಲ್ಲ ಎಷ್ಟೇನು ಅಭಿಮಾನಿಗಳಿದ್ರು ಅಂತ. ಮನೆ ತಾಗಲಿ ರೋಡಲ್ಲಾಗಲಿ ಎಲ್ಲ ಕಡೆನೂ ಅವ್ರದ್ದೇ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಏನು ಮಿಸ್ಟೇಕ್ ಆಗಿರ್ಬೋದು ನಿಮ್ಮ ಪ್ರಕಾರ ಮತ್ತೆ ಜೈಲಿಗೆ? ಅಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಅದೇ, ಅಂದರೆ ಬೆನ್ನು ನೋವು ಅಂತ ಬಂದುಬಿಟ್ಟು ಶೂಟಿಂಗ್ ಎಲ್ಲ ಮಾಡ್ತೀರಿ ಈ ಕಾರಣದಿಂದ ಅಂತ ಹೇಳ್ತಿದ್ರೆ. ಇವಾಗಲೂ ಹುಷಾರಿಲ್ಲದ್ರೆ ಆಸ್ಪತ್ರೆಗೆ ಹೋಗಿದ್ದಾರಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಅವ್ರು ಹೊರಗಡೆ ಬರೋಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಕಾಯ್ತಾ ಇದ್ದೀವಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.